ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಗುರೆಳ್ಳೆಲ್ಲ ಹೊರ್ಕೋಬೇಕು, ಪೌಡರ್ ಮಾಡಿಟ್ಕೋಬೇಕು. ಶೇಂಗಾ ಪೌಡರು, ಗುರೆಳ್ಳು ಪೌಡರ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಸ್ವಲ್ಪ ಹೊರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಇನ್ನೂ ಎದ್ದಿಲ್ಲ, ಅವನು ಮಲ್ಕೊಂಡಿದ್ದಾನೆ. ಅವನು ಎದ್ದೇಳೋಷ್ಟರಲ್ಲಿ ಒಂದು ಅರ್ಧ ಗಂಟೆಲಿ ಎದ್ದೇಳ್ತಾನೆ. ಆಲ್ಮೋಸ್ಟ್ ಒಂದು 12:30 ಹಿಂಗೆ ಮಲ್ಕೊಂಡಿದ್ದ, ಆಲ್ರೆಡಿ 2:30. ಒಂದು 3 o'clock ಹಂಗೆ ಎದ್ದೇಳ್ತಾನೆ. ಅವನು ಎದ್ದ ಮೇಲೆ ಊಟ ಮಾಡಿಸ್ಬೇಕು. ಅಷ್ಟೊತ್ತಿಗೆ ಹುರಿದಿಟ್ಬಿಟ್ರೆ ಆಮೇಲೆ ಮಿಕ್ಸಿ ಮಾಡ್ಕೋಬೋದು. ಇರ್ತೀನಿ ಮೊಸರು ಆದಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಈ ಸಲ ಮಿಕ್ಸಿ ಮಾಡಲ್ಲ, ನಾನು ಬ್ಲೆಂಡರಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಬೆಣ್ಣೆ ಮಾಡ್ತೀನಿ ಅಂತ. ತುಂಬ ಈಸಿಯಾಗಿ ಬರುತ್ತೆ. ಸೊ ಇವಾಗ ಹೆಪ್ಪಾಕಿಡ್ತೀನಿ. ಒಂದು 15 days ಆಯಿತು ಕೆನೆನ ಸ್ಟಾಕ್ ಇಟ್ಟು. ಇವಾಗ ನಾನು ಮೊಸರನ್ನು ಹಾಕಿಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ನಲ್ವ, ಹಾಗಾಗಿ ಹೊರಗಡೆ ಇಟ್ಟಿದ್ದೆ. ಈಗ ಮೊಸರು ಹಾಕ್ಬಿಟ್ಟು ಹೆಪ್ಪಾಕ್ತಾಯಿದ್ದೀನಿ. ಒಂದು 6 to 8 hours ಇದು ಇದೇ ಥರನೇ ಹೊರಗಡೆ ಇರಬೇಕು. ಸ್ವಲ್ಪ ಮೊಸರು ಥರ ಆಗುತ್ತೆ. ಮೊಸರು ಕೆನೆ ಥರ ಆದಮೇಲೆ ಅದನ್ನು ಕಡಿಬೇಕಾಗುತ್ತೆ. ಹಾಗೆ ಅದಾದಮೇಲೆ ಸ್ವಲ್ಪ ಶೇಂಗಾನು ಕೂಡ ಹುರಿಬೇಕಿತ್ತು. ಶೇಂಗಾ ಬರ್ಫಿ ಏನಾದರೂ ಮಾಡೋಣ ಅಂತ ಶೇಂಗಾ ಕಾಳು ಜಾಸ್ತಿನೇ ತಂದುಬಿಟ್ಟಿದ್ರು ನನ್ನ ಹಸ್ಬೆಂಡು. ಅದಕ್ಕೋಸ್ಕರ ಸರಿ ಶೇಂಗಾ ಬರ್ಫಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. 2 ಸತಿ ಚಟ್ನಿ ಪುಡಿ ಮಾಡಿದ್ದೀನಿ, ಇನ್ನೂ ಖಾಲಿ ಆಗಿಲ್ಲ. ಇದಾದಮೇಲೂ ಕೂಡ ಅಲ್ಲಿ ಬಾಕ್ಸಲ್ಲಿ ಕೂಡ ತುಂಬಿಟ್ಟಿದ್ದೀನಿ. ಅಷ್ಟೊಂದಿದೆ ಇನ್ನು ಶೇಂಗಾ. ಏನು ಮಾಡೋದು, ಇಷ್ಟೊಂದು ಶೇಂಗಾ ಸುಮ್ಮನೆ ಹಾಳಾಗುತ್ತಲ್ಲ ಅಂತ ಹುರಿದಿಟ್ಬಿಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಹುರಿದಿಡೋದೇನು, ಶೇಂಗಾ ಬರ್ಫಿ ಏನಾದರೂ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಶೇಂಗಾನ ಚೆನ್ನಾಗಿ ಚಟಪಟ ಅನ್ನೋ ಥರ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ಥರ ಹುರ್ಕೋಬೇಕು. ಹುರ್ಕೊಂಡಿರೋ ಶೇಂಗಾನ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆ ತೆಗಿಬೇಕಾಗುತ್ತೆ. ಸಿಪ್ಪೆ ತೆಗೆದೇ ನಾವು ಬರ್ಫಿನ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಸಿಪ್ಪೆನ ತೆಗಿತಾ ಇದ್ದೀನಿ. ಹಾಗೆ ಬೆಲ್ಲನ ಜಜ್ಜಿ ಪುಡಿ ಮಾಡಬೇಕು. ತುಂಬಾ ಗಟ್ಟಿ ಇತ್ತು ಬೆಲ್ಲ ಅಂತೂ. ಎಷ್ಟು ಹೊಡೆದ್ರೂ ಸಣ್ಣನೇ ಆಗ್ತಿರಲಿಲ್ಲ. ಅದು ಹೆಂಗೆ ಕೈಯೆಲ್ಲ ನೋವಾಗ್ಬಿಡ್ತು ಜಜ್ಜೋ ಅಷ್ಟರಲ್ಲಿ. ಸರಿ ಬಿಡು ಹಂಗೆ ಹಾಕೋಣ ಅಂತಂದು ಹಾಕಿದೆ. ಈಗ ಬೆಲ್ಲ ಕರಗೋಷ್ಟು ನೀರನ್ನು ಹಾಕಿದ್ದೀನಿ. ಬೆಲ್ಲ ಕರಗೋ ಅಷ್ಟರಲ್ಲಿ ನಾನಿಲ್ಲಿ ಶೇಂಗಾನ ಪುಡಿ ಮಾಡ್ಕೊತಾ ಇದ್ದೀನಿ. ಪೌಡರ್ ರೀತಿ ಮಾಡ್ಕೋಬಾರ್ದು, ಸ್ವಲ್ಪ ತರಿ ಇರಬೇಕು. ಕರಗಿರುವಂತಹ ಬೆಲ್ಲನ ಸೋಸ್ತಾ ಇದ್ದೀನಿ, ಯಾಕಂದರೆ ಕಸ ಏನಾದರೂ ಕಲ್ಲು ಏನಾದರೂ ಇರುತ್ತೆ ಅನ್ನೋದಕ್ಕೋಸ್ಕರ ಸೋಸಿ ಮತ್ತು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು 20 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಅದು ಪಾಕ ಬರುತ್ತೆ. ನೋಡ್ತಾ ಇರ್ಬೋದು ನೊರೆ ಥರ ಬರ್ತಾ ಇದೆ. ಈಗ ನಾನು ನೀರಲ್ಲಿ ಹಾಕಿ ಟೆಸ್ಟ್ ಮಾಡ್ತಾ ಇದ್ದೀನಿ ಪಾಕ ಆಗಿದೆಯೋ ಇಲ್ವೋ ಅಂತ. ನೋಡ್ತಾ ಇರ್ಬೋದು ತುಂಬ ಗಟ್ಟಿ ಬೇಡ ನಮಗೆ, ಆದಷ್ಟು ಈ ರೀತಿ ಹೊಂದ್ಕೊಂಡ್ರೆ ಸಾಕು. ನೀರಲ್ಲಿ ಹಾಕಿದಾಗ ಆ ರೀತಿ ಬಂದರೆ ಸಾಕು, ಕೈಗೆ ಬರಬೇಕು. ನೀರಲ್ಲಿ ಹಾಕಿದಾಗ ಕರಗೋಬಾರ್ದು. ಈ ರೀತಿ ಕೈಗೆ ಸಿಗೋ ಥರ ಪಾಕ ಬಂದರೆ ಆದಷ್ಟು ಆಗಿದೆ ಅಂತ ಅರ್ಥ. ಸೊ ನಾನು ಇನ್ನೂ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ ಆಗೋಗಿರುತ್ತೆ. ಇನ್ನೂ 1 minute ಕುದೀಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಸೊ ಕುದಿಯೋಷ್ಟರಲ್ಲಿ ಪಾಕ. ಈಗ ಮಿಕ್ಸಿ ಮಾಡ್ಕೊಂಡಿರೋ ಶೇಂಗಾನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಹಿಡ್ಕೊಳ್ಳುತ್ತೆ, ಅಲ್ಲಿ ತನಕ ಮಿಕ್ಸ್ ಮಾಡಿದ್ರೆ ಆಯಿತು. ಕುದಿಸ್ತಾ ತಳ ಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ ಆವಾಗ ರೆಡಿ ಆಗಿದೆ ಅಂತ. ಈಗ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ತಟ್ಟೆ ಮೇಲೆ ಹಾಕೊತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾಗ್ತಾ ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದನ್ನು ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೀನಿ. ಈಗ ಗುರೆಳ್ಳು ಪೌಡರ್ನ ಮಾಡ್ಕೊತಾ ಇದ್ದೀನಿ. ಗುರೆಳ್ಳು ಪೌಡರು ಮತ್ತು ಶೇಂಗಾ ಪೌಡರ್ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿಬಿಟ್ಟು ಪೌಡರ್ ಮಾಡಿಟ್ಕೊಂಬಿಡೋಣ ಅಂತ. ಮತ್ತು ಸಪ್ರೇಟ್ ಏನು ಬೇಡ, ಎರಡು ಯಾವಾಗ ಹೆಂಗಿದ್ರೂ ಒಟ್ಟಿಗೆ ಹಾಕ್ತೀನಿ ಕೆಲವೊಂದಕ್ಕೆಲ್ಲ. ಸೊ ಹಾಗಾಗಿ ಶೇಂಗಾನು ಕೂಡ ಇದರಲ್ಲೇ ಹಾಕಿ ಮಿಕ್ಸಿ ಮಾಡಿಬಿಡೋಣ ಅಂತಂದು ಮಾಡಿಟ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಆದಷ್ಟು ಎಷ್ಟು ಗಟ್ಟಿಯಾಗಿದೆ ಅಂದರೆ ಕಟ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಗಟ್ಟಿಯಾಗಿದೆ. ನನ್ನ ಕೈಯೆಲ್ಲ ಪೇನ್ ಆಗಿಬಿಡ್ತು ಕಟ್ ಮಾಡೋ ಅಷ್ಟರಲ್ಲಿ.
ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಬೆಚ್ಚಗೆ ಇತ್ತು, ಅಷ್ಟೊಂದೇನು ತಣ್ಣಗಾಗಿರಲಿಲ್ಲ. ಸ್ವಲ್ಪ ಬೆಚ್ಚಗಿದ್ದಾಗಲೇ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಪೂರ್ತಿ ಅದು ತಣ್ಣಗಾದ್ಮೇಲೆ ನಿಮಗೆ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. 1-2 ಅವರ್ ಆದಮೇಲೆ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಕಟ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಬರ್ಫಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಗಲೇ ನನ್ನ ಮಗ ಹಾಕಿಸ್ಕೊಂಡು ತಿಂತಾ ಇದ್ದಾನೆ, ಇಷ್ಟ ಆಗಿಬಿಟ್ಟಿದೆ ಅವನಿಗೆ. ನಾರ್ಮಲ್ ಶೇಂಗಾ ಹುರಿದಿರೋ ಶೇಂಗಾ ತಿಂತಾಯಿದ್ದ, ಇವತ್ತೇ ಫಸ್ಟ್ ಅವ್ನು ಈ ರೀತಿ ಶೇಂಗಾ ಬರ್ಫಿ ತಿಂತಾ ಇರೋದು. ಸೊ ಅವನಿಗೂ ಕೂಡ ಇಷ್ಟ ಆಯಿತು. ಎಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಇನ್ನೊಂದು-2 ತಾಸು ಬಿಟ್ಟು ನಾನು ಅದನ್ನು ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಪೂರ್ತಿಯಾಗಿ ತಣ್ಣಗಾಗಬೇಕು, ಇಲ್ಲಾಂತಂದರೆ ಒಳಗಡೆ ನೀರು ಹೊಡೆದಿರೋ ಥರ ಆಗುತ್ತೆ ಬಿಸಿ ಇದ್ದರೆ. ಸೊ ಹಾಗಾಗಿ ಸಂಜೆ ಹೊತ್ತು ಅದು ಇದು ತಿನ್ನೋ ಬದಲು ಹೊಟ್ಟೆ ಹಸಿದಾಗ ಇದು ಒಂದು ತಿಂದರೆ ಸಾಕು, ಹೊಟ್ಟೆ ತುಂಬಿಬಿಡುತ್ತೆ. ಶೇಂಗಾ ಅಲ್ವಾ, ಒಂದು 4 ಕಾಳು ತಿಂದ್ರೇ ಹೊಟ್ಟೆ ತುಂಬುತ್ತೆ. ಅಂಥದ್ರಲ್ಲಿ ಇದು ಬರ್ಫಿ ತಿಂದರೆ ಹೊಟ್ಟೆ ತುಂಬಲ್ವಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ಬಂದು ತಿಂದಳು. ಹಾಗೆ ನನ್ನ ಹಸ್ಬೆಂಡು ಕೂಡ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ರು ತಿಂದ್ಬಿಟ್ಟು. ಮಧ್ಯಾಹ್ನ ಹಾಲಿನ ಕೆನೆಗೆ ಮೊಸರು ಹಾಕಿ ಇಟ್ಟಿದ್ದೆ. ಸೊ ಅದು ಈಗ ಬೆಣ್ಣೆ ಆಗಿದೆ, ಕಾಣಿಸ್ತಾ ಇದೆ ನಿಮಗೆ. ಸೊ ಆ ಕೆನೆನ ಇವಾಗ ನಾನು ಬೆಣ್ಣೆ ತೆಗಿತಾ ಇದ್ದೀನಿ. ಹ್ಯಾಂಡ್ ಬ್ಲೆಂಡರಿಂದ ಯಾವ ರೀತಿ ಬೆಣ್ಣೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನಾನು ಇವಾಗ ನೀರು ಹಾಕ್ಕೊಂಡೆ ನೋಡಿ, ಒಂದು 1/4 ಲೋಟದಷ್ಟು ಅಥವಾ ಅರ್ಧ ಲೋಟದಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಜಸ್ಟ್ ಬ್ಲೆಂಡರನ್ನು ಆನ್ ಮಾಡಿ ಒಂದು 5 ನಿಮಿಷ ಈ ರೀತಿ ಹಿಡ್ಕೊಂಡ್ರೆ ಆಯಿತು. 5 ನಿಮಿಷನೂ ಬೇಡ, ಒಂದು 2-3 ನಿಮಿಷದಲ್ಲಿ ನಿಮಗೆ ಬೆಣ್ಣೆ ಆರಾಮಾಗಿ ಬಂದುಬಿಡುತ್ತೆ. ನೀವು ಪಾತ್ರೆಗಳನ್ನ ಜಿಡ್ ಮಾಡ್ಕೋಬೇಕು ಅಥವಾ ಮಿಕ್ಸಿ ಜಾರ್ಗಳನ್ನ ಜಿಡ್ ಮಾಡ್ಕೋಬೇಕು, ತೊಳಿಬೇಕು ಅನ್ನೋದೇ ಇರಲ್ಲ, ಆರಾಮಾಗಿ ಮಾಡ್ಕೋಬೋದು. ಕಾಣಿಸ್ತಾ ಇದೆ ನೋಡಿ, ಆಲ್ಮೋಸ್ಟ್ ಎಲ್ಲ ಬೆಣ್ಣೆ ಮೇಲ್ಗಡೆ ಬಂದಿದೆ, ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಪೂರ್ತಿಯಾಗಿ ಬೆಣ್ಣೆನ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿ ಬಂದಿದೆ. ಕೈಗೂ ಕೂಡ ಒಂದು ಸ್ವಲ್ಪನೂ ಅಂಟ್ಕೊತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಮೇಲ್ಗಡೆ ಬಂದಿದೆ. ಸೊ ಈಗ ನಾನು ಈ ಬೆಣ್ಣೆನ ವಾಶ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಈ ಹ್ಯಾಂಡ್ ಬ್ಲೆಂಡರಿಂದನೇ ವಾಶ್ ಮಾಡ್ತಾ ಇದ್ದೀನಿ. ಒಂದು ಸಲ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸಲ ಹ್ಯಾಂಡ್ ಬ್ಲೆಂಡರಿಂದ ಈ ರೀತಿ ಗ್ರೈಂಡ್ ಮಾಡಬೇಕು. ನೋಡ್ತಾ ಇರ್ತೀರ, ಅದ್ರ ಒಳಗಡೆ ಇರೋ ಎಲ್ಲ ಹಾಲು ಅಥವಾ ಮೊಸರು ಏನಾದರೂ ಇದ್ದರೂ ಕೂಡ ಎಲ್ಲ ನೀಟಾಗಿ ಈ ರೀತಿ ಹೊರಗಡೆ ಬರುತ್ತೆ. ಅದಾದಮೇಲೆ ನಾನು ಇನ್ನೊಂದು ಸಲ ಈ ರೀತಿ ಮಾಡ್ತಾಯಿದ್ದೀನಿ, ವಾಶ್ ಮಾಡ್ತಾಯಿದ್ದೀನಿ ಹ್ಯಾಂಡ್ ಬ್ಲೆಂಡರಿಂದ. 1-2 ಸಲ ವಾಶ್ ಮಾಡಿದ್ಮೇಲೆ ನಿಮಗೆ ಬೆಣ್ಣೆ ಪೂರ್ತಿಯಾಗಿ ರೆಡಿ ಆಗುತ್ತೆ. ಈ ರೀತಿ ವಾಶ್ ಮಾಡೋದ್ರಿಂದ ಆ ಬೆಣ್ಣೆ ಕೂಡ ಸ್ಮೆಲ್ ಇರಲ್ಲ, ನೀವು ಆರಾಮಾಗಿ ತುಪ್ಪನ ಮಾಡ್ಕೋಬೋದು ಈ ರೀತಿ. ಮತ್ತು ನಾನು ಒಂದು ಸಲ ಕೈಯಲ್ಲೂ ಕೂಡ ವಾಶ್ ಮಾಡ್ತಾಯಿದ್ದೀನಿ. 2-3 ಸಲ ವಾಶ್ ಮಾಡಾದಮೇಲೆ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತುಪ್ಪ ಅಥವಾ ನೀವು ಏನಾದರೂ ದೋಸೆಗೆ, ಬ್ರೆಡ್ಡಿಗೆ ಏನಾದರೂ ಮಕ್ಕಳಿಗೆ ಹಚ್ಕೊಡ್ಬೇಕು ಅಂದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಹೊರಗಡೆ ತರೋ ಬೆಣ್ಣೆಗಿಂತ ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಹ್ಯಾಂಡ್ ಬ್ಲೆಂಡರಿಂದ ನಾನಂತೂ ತುಂಬ ಈಸಿಯಾಗಿ ಬೆಣ್ಣೆ ಮಾಡಿದೆ. ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ಅದಾದಮೇಲೆ ಈ ಹ್ಯಾಂಡ್ ಬ್ಲೆಂಡರ್ನ ತೊಳೆಯೋದು ತುಂಬಾ ಈಸಿ. ಈ ರೀತಿ ಮೋಟರ್ನ ಸಪ್ರೇಟ್ ಮಾಡಿ ಇದನ್ನಷ್ಟೇ ವಾಶ್ ಮಾಡಿದರೆ ಆಯಿತು. ತುಂಬ ಈಸಿಯಾಗಿ ವಾಶ್ ಮಾಡ್ಕೋಬೋದು. ಸ್ವಲ್ಪ ಬಿಸಿನೀರನ್ನು ಹಾಕಿಬಿಟ್ರೆ ಆಯಿತು, ವಾಶ್ ಮಾಡಿಬಿಡ್ಬೋದು. ಹಾಗೆ ನಾನು ಕೂಡ ಕೆಲವೊಂದು ಗೃಹ ಪ್ರವೇಶಕ್ಕೆ ಅಂತ ಸ್ಯಾರಿ ತೊಗೊಂಡಿದ್ನಲ್ವ, ಅದರಲ್ಲಿ ಕೆಲವೊಂದನ್ನು ಹೊಲಿಸ್ಕೊಂಡಿಲ್ಲ. ಹಾಗಾಗಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸ್ಯಾರಿಗಳನ್ನ ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಸಿಂಪಲ್ಲಾಗಿರೋ ಕೆಲವೊಂದು ಸೀರೆಗಳು ಕೂಡ ಗಿಫ್ಟ್ ಬಂದಿದೆ ಗೃಹ ಪ್ರವೇಶಕ್ಕೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ನಾನು ಕೂಡ ತೊಗೊಂಡಿರೋದು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ಸದ್ಯ ತೊಗೊಳ್ಳೋದು ಬೇಡ, ಅದೇ ಇರೋದನ್ನೇ ಹಾಕೋಣ, ಲಕ್ಷ್ಮಿಗೂ ಹಾಕೋಣ, ಹಾಗೆ ನಾನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬ್ಲೌಸು ಕೂಡ ಹೊಲಿಸಿಲ್ಲ, ಅದನ್ನು ಓಪನ್ನು ಕೂಡ ಮಾಡಿಲ್ಲ, ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ತೊಗೊಂಡು. ಸೊ ಹಾಗಾಗಿ ಇದು 2 ಸ್ಯಾರಿಗಳು, ಸಿಂಪಲ್ ಆಗಿರೋ ಸ್ಯಾರಿಗಳು. ಇದು ಗಿಫ್ಟ್ ಬಂದಿರೋದು ಇದೊಂದು ಮತ್ತು ಇದೊಂದು. ಇದು 2 ಕೂಡ ಲೈಟ್ ಕಲರ್ಸಲ್ಲಿದೆ. ಹಾಗೆ ಒಂದು 2-3 ಸ್ಯಾರಿ ಅಷ್ಟೇ ನನಗೆ ಗಿಫ್ಟ್ ಬಂದಿದ್ದು. ಅದರಲ್ಲಿ ಅದು 2 ಸ್ಯಾರಿ. ಅದಾದಮೇಲೆ ಇದು ಒಂದು ಸ್ಯಾರಿ ಕೂಡ ಗಿಫ್ಟ್ ಬಂದಿರೋದು. ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಓಪನ್ನು ಕೂಡ ಮಾಡಿಲ್ಲ ನಾನು. ಹಾಗಾಗಿ ಲಕ್ಷ್ಮಿಗೆ ಇದನ್ನಾದರೂ ಉಡ್ಸೋಣ. ಇನ್ನೊಂದು ಸ್ಯಾರಿ ಇದೆ, ಅದನ್ನು ತೋರಿಸ್ತೀನಿ. ಅದು ನಾನು ತೊಗೊಂಡಿರೋದು, ಉಳಿದಿರೋದೆಲ್ಲ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು. ಈ ಸ್ಯಾರಿ ಉಡ್ಸಿದ್ರೆ ಏನಾಗುತ್ತೆ, ಲಕ್ಷ್ಮಿ ಹೈಲೈಟಾಗಿ ಕಾಣಿಸಲ್ಲ. ಯಾಕಂದರೆ ನಮ್ಮದು ವಾಲೆಲ್ಲ ವೈಟ್ ಕಲರ್ ಇರೋದ್ರಿಂದ ಇದು ಸ್ವಲ್ಪ ಡಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಆಪೋಸಿಟ್ ಕಲರ್ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಯಾರಿ. ನೋಡ್ತಾ ಇರ್ಬೋದು, ಈ ರೀತಿ ಬಾರ್ಡರ್ ಕೂಡ ಈ ರೀತಿ ಬಂದಿದೆ, ಪಿಂಕ್ ಕಲರ್. ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ. ಹಾಗೆ ಇದು ಸೆರಗಿಗೆ ಈ ಥರ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ರೆಡಿ ಇದೆ ಇದು. ಅದಾದಮೇಲೆ ನಾನು ತೊಗೊಂಡಿರೋ ಕೆಲವೊಂದು ಸ್ಯಾರಿಗಳಿದ್ದು. ಇದು ಆಲ್ಮೋಸ್ಟ್ ಒಂದು
500 to 800 ಅಷ್ಟೇ. ಇದು ಸಿಂಪಲ್ಲಾಗಿರೋದು ತೊಗೊಂಡಿರೋದು. ನಾನು ಗೃಹ ಪ್ರವೇಶದಲ್ಲಿ ಇರಲಿ ಅಂತಂದು ಎಕ್ಸ್ಟ್ರಾ ತೊಗೊಂಡಿದ್ದೆ. ನಾನು ಗೃಹ ಪ್ರವೇಶದಲ್ಲಿ ಕೆಲವೊಂದು ಸ್ಯಾರಿ ತೊಗೊಂಡಿರೋದನ್ನು ನಾನು ವಿಡಿಯೋ ಕೂಡ ಹಾಕಿದ್ದೀನಿ ಚಾನಲಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಇದು ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನು ಸಿಂಪಲ್ ಆಗಿದೆ, ಚೆನ್ನಾಗಿದೆ ಸ್ಯಾರಿ ಕೂಡ, ಶೈನಿಂಗ್ ಆಗಿದೆ. ಅದಾದಮೇಲೆ ಇನ್ನೊಂದು ಸ್ಯಾರಿ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿರೋದು ನೋಡ್ತಾ ಇರ್ಬೋದು. ಪಿಂಕ್ ಇಲ್ಲಿ ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಹಾಗೆ ಇದು ಬ್ಲೂ ಲೈಟ್ ಕಲರ್ ಬ್ಲೂ ಆ್ಯಂಡ್ ಗ್ರೀನ್ ಶೇಡಲ್ಲಿ ಕಾಣಿಸುತ್ತೆ. ಸೊ ಇದೊಂದು ಸ್ಯಾರಿ ನಾನು ತೊಗೊಂಡಿರೋದು. ಇದು ಕೂಡ ಸೇಮ್ 500 to 800 ಸುದರ್ಶನಲ್ಲಿ ತೊಗೊಂಡಿರೋದು. ಹಾಗೆ ಇದು ಕೂಡ ನಮ್ಮ ಅತ್ತಿಗೆ ತೊಗೊಳ್ಳೋದಕ್ಕೆ ಹೇಳಿದರು, ಸೊ ನಾನು ತೊಗೊಂಡಿದ್ದೆ. ಇದನ್ನು ಕೂಡ ಇನ್ನೂ ಹೊಲಿಸಿಲ್ಲ. ಇದು ಕೂಡ ಚೆನ್ನಾಗಿದೆ ಕಾಂಬಿನೇಷನ್ನು. ರಾಮ ಗ್ರೀನ್, ಬ್ಲೂಯಿಶ್ ಗ್ರೀನ್ ಬರುತ್ತೆ ಸ್ವಲ್ಪ. ಅದರಲ್ಲಿ ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಬಂದಿದೆ, ನೋಡ್ತಾ ಇರ್ಬೋದು. ಬ್ಲೌಸ್ ಕೂಡ ಇದ್ರದ್ದು ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಹಾಗೆ ಡಿಸೈನ್ ನೋಡ್ತಾ ಇರ್ಬೋದು, ತುಂಬ ಚಿಕ್ಕದಾಗಿರುವಂತಹ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಾನು ಲಕ್ಷ್ಮಿಗೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಎದ್ದು ಕಾಣಿಸುತ್ತೆ, ನಮ್ಮ ವಾಲ್ಗೆ ಕಾಣಿಸ್ತಾ ಇರ್ಬೋದು, ಹೈಲೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ವೈಟ್ ಕಲರ್ ಇರೋದ್ರಿಂದ ಕ್ರೀಮ್ ಕಲರ್ ಬೇಡ, ಇವೆರಡು ಸ್ಯಾರಿನಲ್ಲಿ ಯಾವುದಾದ್ರೂ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಕಲರು. ಸೊ ಇದೊಂದು 3-4 ಸ್ಯಾರಿನಲ್ಲಿ ಯಾವುದಾದ್ರೂ ಒಂದು ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಗೃಹ ಪ್ರವೇಶಕ್ಕೂ ಕೂಡ ನಾನು ಹೊಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇ ಸಲ ಹಾಕ್ಕೊಂಡಿರೋದ್ರಿಂದ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಅದನ್ನೇ ಯಾವುದಾದ್ರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.